ನಮಸ್ಕಾರ ಸ್ನೇಹಿತರೆ. ನಿನ್ನೆ ನಾವು ಪ್ರೇಮದಲ್ಲಿ ಅಹಂಕಾರ ಬಂದಾಗ ಕೃಷ್ಣ ಹೇಗೆ ಮಾಯವಾಗುತ್ತಾನೆ ಎಂದು ನೋಡಿದವು. ಇಂದು ಒಂದು ವಿಶೇಷ ಕಥೆಯನ್ನು ಕೇಳೋಣ. ಕೃಷ್ಣನಿಗೆ ಬಾಲ್ಯದ ಗೆಳೆಯ ಸುಧಾಮ ಅಂದ್ರೆ ತುಂಬಾ ಪ್ರಾಣ. ಸುಧಾಮ ಜ್ಞಾನಿ ಮತ್ತು ಪರ್ವಭಕ್ತ. ಒಮ್ಮೆ ಸುಧಾಮ ಬೃಂದಾವನಕ್ಕೆ ಬಂದಾಗ ಅಲ್ಲಿನ ಗೋಪಿಕೆಯರು ಮತ್ತು ಮುಖ್ಯವಾಗಿ ರಾಧೆ ಕೃಷ್ಣನನ್ನು ಪ್ರೀತಿಸುವ ರೀತಿ ಕಂಡು ಆಶ್ಚರ್ಯಚಕಿತನಾಗುತ್ತಾನೆ. ಜ್ಞಾನಕ್ಕಿಂತ ಪ್ರೇಮ ದೊಡ್ಡದೋ ಅಥವಾ ಪ್ರೇಮಕ್ಕಿಂತ ಜ್ಞಾನ ದೊಡ್ಡದೋ? ಬನ್ನಿ ತಿಳಿಯೋಣ. ಸುಧಾಮ ಶಾಸ್ತ್ರಗಳನ್ನು ಓದಿದವನು. ಭಕ್ತಿ ಎಂದರೆ ಪೂಜೆ ಪುನಸ್ಕಾರ ಎಂದು ನಂಬಿದ್ದವನು. ಅವನು ಬೃಂದಾವನಕ್ಕೆ ಬಂದಾಗ ನೋಡುತ್ತಾನೆ, ಅಲ್ಲಿನ ಜನ ಕೃಷ್ಣನನ್ನು ದೇವರೆಂದು ಪೂಜಿಸುತ್ತಿಲ್ಲ. ಬದಲಿಗೆ ತಮ್ಮ ಮನೆಯ ಮಗನಂತೆ, ಗೆಳೆಯನಂತೆ, ಪ್ರೇಮಿಯಂತೆ ಕಾಣುತ್ತಿದ್ದಾರೆ. ಅದರಲ್ಲೂ ರಾಧೆ ಕೃಷ್ಣನ ಹೆಸರನ್ನು ಜಪಿಸದಿದ್ದರೂ ಅವಳ ಪ್ರತಿ ಉಸಿರು ಕೃಷ್ಣನ ಹೆಸರನ್ನೇ ಹೇಳುತ್ತಿತ್ತು. ಸುಧಾಮನಿಗೆ ಇದು ವಿಚಿತ್ರವೆನಿಸಿತು. ಕೃಷ್ಣ ಸಾಕ್ಷಾತ್ ಪರಮಾತ್ಮ, ಇವರು ಹೇಗೆ ಇಷ್ಟು ಸಲುಗೆಯಿಂದ ಇದ್ದಾರೆ ಎಂದು ಅವನು ಯೋಚಿಸುತ್ತಾನೆ. ಸುಧಾಮ ರಾಧೆಯನ್ನು ಭೇಟಿಯಾಗಿ ಕೇಳುತ್ತಾನೆ, ರಾಧೆ, ನೀನು ಕೃಷ್ಣನಿಗೆ ಯಾವುದೇ ಮಂತ್ರಗಳನ್ನು ಹೇಳುವುದಿಲ್ಲ, ಪೂಜೆ ಮಾಡುವುದಿಲ್ಲ. ಆದರೂ ಕೃಷ್ಣ ಸದಾ ನಿನ್ನ ಬಗ್ಗೆಯೇ ಮಾತನಾಡುತ್ತಾನಲ್ಲ, ಅದರ ರಹಸ್ಯವೇನು? ಆಗ ರಾಧೆ ಮುಗುಳು ನಗುತ್ತಾ ಹೇಳುತ್ತಾಳೆ, ಸುಧಾಮ, ಮಂತ್ರಗಳಿಂದ ಕೃಷ್ಣನನ್ನು ಕರೆಯಬಹುದು, ಆದರೆ ಪ್ರೇಮದಿಂದ ಕೃಷ್ಣನನ್ನು ಬಂಧಿಸಬಹುದು. ನನಗೆ ಕೃಷ್ಣ ಎಲ್ಲಿದ್ದಾನೆ ಎಂಬುದು ಮುಖ್ಯವಲ್ಲ. ನಾನು ಎಲ್ಲಿ ನೋಡಿದರೂ ಕೃಷ್ಣನೇ ಕಾಣುತ್ತಾನೆ. ಪೂಜೆ ಮಾಡಲು ನನ್ನಲ್ಲಿ ನಾನೇ ಉಳಿದಿಲ್ಲ, ನಾನೇ ಕೃಷ್ಣನಾಗಿದ್ದೇನೆ. ರಾಧೆಯ ಈ ಮಾತು ಕೇಳಿ ಸುಧಾಮನ ಕಣ್ಣು ತೆರೆಯುತ್ತದೆ. ತಾನು ಓದಿದ ವೇದ ಉಪನಿಷತ್ತುಗಳಿಗಿಂತ ರಾಧೆಯ ಈ ಮೌನ ಪ್ರೇಮ ಎಷ್ಟೋ ಪಟ್ಟು ದೊಡ್ಡದು ಎಂದು ಅವನಿಗೆ ಅರಿವಾಗುತ್ತದೆ. ಕೃಷ್ಣನು ಸುಧಾಮನಿಗೆ ತೋರಿಸಿಕೊಡಲು ಬಯಸಿದ್ದೂ ಇದನ್ನೇ. ಭಕ್ತಿಗೆ ಜ್ಞಾನದ ಹಂಗಿಲ್ಲ, ಕೇವಲ ಭಾವವಿದ್ದರೆ ಸಾಕು. ಸುಧಾಮನು ರಾಧೆಯ ಪಾದಗಳಿಗೆ ನಮಸ್ಕರಿಸಿ, ಇಂದಿನಿಂದ ನಾನು ಕೃಷ್ಣನ ಭಕ್ತ ಮಾತ್ರವಲ್ಲ, ರಾಧಾಕೃಷ್ಣರ ಪ್ರೇಮದ ಭಕ್ತ ಎಂದು ಹೇಳುತ್ತಾನೆ. ಸ್ನೇಹಿತರೆ, ಈ ಕಥೆ ನಮಗೆ ಕಲಿಸುವುದೇನೆಂದರೆ, ನಾವು ದೇವರನ್ನು ದೂರ ಎಲ್ಲೋ ಹುಡುಕಬೇಕಿಲ್ಲ. ನಮ್ಮ ಪ್ರೇಮ ಪವಿತ್ರವಾಗಿದ್ದರೆ ದೇವರು ನಮ್ಮ ಹೃದಯದಲ್ಲೇ ಇರುತ್ತಾನೆ. ನಾಳೆಯ ಭಾಗದಲ್ಲಿ ಬೃಂದಾವನದ ಹೋಳಿ ಹಬ್ಬ ಮತ್ತು ರಾಧೇಕೃಷ್ಣರ ಬಣ್ಣದಾಟದ ಮಧುರ ಕ್ಷಣಗಳನ್ನು ನೋಡೋಣ. ವಿಡಿಯೋ ಇಷ್ಟವಾಗಿದ್ದರೆ ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ. ಜೈ ಶ್ರೀಕೃಷ್ಣ.